ನಮಸ್ಕಾರ ನ್ಯೂಸ್ 3 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಕೊಡಗಿನ ಪೊನ್ನಂಪೇಟೆಯಲ್ಲಿ ತ್ರಿಶೂಲ ತರಬೇತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿವಾದ ಸೃಷ್ಟಿಯಾಗಿದೆ. ಬಜರಂಗದಳ ಸಂಘ ಪರಿವಾರದ ವಿರುದ್ಧ ಎಸ್ಡಿಪಿಐ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಅದು ತ್ರಿಶೂಲ ತರಬೇತಿ ಅಥವಾ ಏರ್ಗನ್ ತರಬೇತಿ ಅಲ್ಲ, ಬಾಂಬ್ ತಯಾರಿ ತರಬೇತಿ ಅಂತ ಆರೋಪ ಮಾಡ್ತಾ ಇದ್ದಾರೆ ಎಸ್ಡಿಪಿಐನವರು. ಬಜರಂಗದಳದ ವಿರುದ್ಧ ಎಸ್ಡಿಪಿಐ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ತ್ರಿಶೂಲ ತರಬೇತಿ ಅಲ್ಲ, ಬಾಂಬ್ ತಯಾರಿ ಟ್ರೈನಿಂಗ್. ಅದು ಸಂಘ ಪರಿವಾರದಿಂದ ಬಾಂಬ್ ತಯಾರಿ ತರಬೇತಿಯನ್ನ ಕೊಡಲಾಗ್ತಾ ಇದೆ. ಎಸ್ಡಿಪಿಐ ಮುಖಂಡ ಅಫ್ಸರ್ ಕೊಡ್ಲಿಪೇಟೆ ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಾಂಬ್ ತಯಾರಿ ಟ್ರೈನಿಂಗ್ ಅನ್ನ ಕೊಡಲಾಗ್ತಾ ಇದೆ ಅಂತ. ಅದು ತ್ರಿಶೂಲ ತರಬೇತಿ ಅಲ್ಲ, ಬಾಂಬ್ ತಯಾರಿ ಮಾಡುವಂತ ತರಬೇತಿ ಸಂಘ ಪರಿವಾರದಿಂದ ಕೊಡಲಾಗ್ತಾ ಇದೆ. ಪೊನ್ನಂಪೇಟೆ ಶಾಲೆಯಲ್ಲಿ ಭಯೋತ್ಪಾದಕ ಶಿಬಿರ ಎಂಬ ಆರೋಪವನ್ನ ಮಾಡ್ತಾ ಇದ್ದಾರೆ ಅಫ್ಸರ್ ಕೊಡ್ಲಿಪೇಟೆ. ಕೇರಳ, ದಕ್ಷಿಣ ಕನ್ನಡದ ಸಂಘ ಪರಿವಾರದವರು ಇದರಲ್ಲಿ ಎಕ್ಸ್ಪರ್ಟ್ಗಳಂತೆ. ಕೇರಳ ಮತ್ತು ದಕ್ಷಿಣ ಕನ್ನಡದ ಸಂಘ ಪರಿವಾರದವರು ಇದರಲ್ಲಿ ಎಕ್ಸ್ಪರ್ಟ್ಗಳು. ಇವರೇ ಬಾಂಬ್ ತಯಾರಿಕೆಯಲ್ಲಿ ಎಕ್ಸ್ಪರ್ಟ್ಸ್. ಅಫ್ಸರ್ ಕೊಡ್ಲಿಪೇಟೆ ನೇರ ಆರೋಪ ಇದು. ಎಸ್ಡಿಪಿಐನಿಂದ ರಾಜ್ಯಪಾಲರಿಗೆ 17 ಪುಟಗಳ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಎಸ್ಡಿಪಿಐನಿಂದ ರಾಜ್ಯಪಾಲರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 17 ಪುಟಗಳ ದೂರನ್ನ ನೀಡಲಾಗಿದೆ. ನಿಮಗೆ ತೋರಿಸ್ತಾ ಇದೀವಿ, ಫೋಟೋಗಳು ಸಿಕ್ಕಿದೆ. ಅಲ್ಲಿ ಕೊಡ್ತಾ ಇದ್ದಂಥ ತರಬೇತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇನು ಫಸ್ಟ್ ಟೈಮ್ ಅಲ್ಲ. ಆಕ್ಚುಲಿ ಈ ತ್ರಿಶೂಲ ತರಬೇತಿ ಅಥವಾ ಏರ್ಗನ್ ತರಬೇತಿ ಕಳೆದ 22 ವರ್ಷದಿಂದಲೂ ಕೂಡ ನೀಡಲಾಗ್ತಾ ಇದೆಯಂತೆ ತರಬೇತಿಯನ್ನ. ಬಟ್ ಇಲ್ಲಿ ಇವರು ಎಸ್ಡಿಪಿಐನವರು ಆರೋಪ ಮಾಡ್ತಾ ಇರುವಂಥದ್ದು ಇದು ಬರೀ ತ್ರಿಶೂಲ ತರಬೇತಿನೋ ಅಥವಾ ಏರ್ಗನ್ ತರಬೇತಿನೋ ಅಲ್ಲ, ಬಾಂಬ್ ತಯಾರಿ ಮಾಡಲಾಗ್ತಾ ಇರುವಂತ ತರಬೇತಿಯನ್ನ ನೀಡಲಾಗ್ತಾ ಇದೆ. ಅದರಲ್ಲೂ ಸ್ಪೆಷಲಿ ದಕ್ಷಿಣ ಕನ್ನಡ ಮತ್ತೆ ಕೇರಳ ಭಾಗದ ಸಂಘ ಪರಿವಾರದವರು ಇದರಲ್ಲಿ ಎಕ್ಸ್ಪರ್ಟ್ಗಳು ಅಂತಲೂ ಕೂಡ ದೊಡ್ಡ ಆರೋಪ ಮಾಡ್ತಿದ್ದಾರೆ. ಅದು ಮೇ ತಿಂಗಳಿನಲ್ಲಿ ಅವರು ಒಂದು ಪ್ರಶಿಕ್ಷಣ ವರ್ಗ ಅಂತ ಹೇಳಿ ಇಟ್ಕೊಂಡಿದ್ದಾರೆ. ಅದರಲ್ಲಿ ಮೇ 5ನೇ ತಾರೀಕಿಂದ 11ನೇ ತಾರೀಕುವರೆಗೆ ಸರಿಸುಮಾರು 8 ದಿನಗಳ ಟ್ರೈನಿಂಗ್ ನಡೆಸಿದ್ದಾರೆ. ಬಜರಂಗ ದಳದ ಕಾರ್ಯಕರ್ತರಿಗೆ ಅಂತ ಇವರು ಹೇಳ್ತಾ ಇದ್ದಾರೆ. ಆದರೆ ನಮಗೆ ಸಂಶಯ ಇರುವಂತದ್ದು, ಆ ಟ್ರೈನಿಂಗ್ ಅಲ್ಲಿ ಕೇರಳದಿಂದ ಕೂಡ ಬಂದಿರುತ್ತಾರೆ, ದಕ್ಷಿಣ ಕನ್ನಡದಿಂದ ಕೂಡ ಬಂದಿರ್ತಾರೆ. ಯಾಕಂದ್ರೆ ಕೇರಳ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರು ಬಹಳ ಎಕ್ಸ್ಪರ್ಟ್ ಆಗಿದ್ದಾರೆ. ಬಾಂಬ್ ತಯಾರಿಸುವಂತದ್ದು, ದಾಳಿ ಮಾಡುವಂತದ್ದು, ಪೊಲೀಸ್ ಠಾಣೆ ಮೇಲೆ ಬಾಂಬ್ ಎಸೆಯುವಂತದ್ದು, ಆ ಟ್ರೈನಿಂಗ್ ಅನ್ನು ಕೊಟ್ಟಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಈ ಬಜರಂಗ ದಳ ಮತ್ತು ಆ ಸಂಘಟಕರು ಯಾರಿದ್ದಾರೆ ಅವರು ಯಾರ ಅನುಮತಿಯನ್ನು ಪಡೆದಿದ್ದಾರೆ ಇದನ್ನ ಟ್ರೈನಿಂಗ್ ಕೊಡ್ಲಿಕ್ಕೆ? ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ತರಬೇತಿ ಕೊಡ್ಲಿಕ್ಕೆ ಯಾರು ಅವಕಾಶ ಕೊಟ್ಟಿದ್ದು? ಏರ್ಗನ್ ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಏರ್ಗನ್ ಟ್ರೈನಿಂಗ್ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ 8 ದಿನದ ಶಿಬಿರದಲ್ಲಿ ಕೂಡ ಅವಶ್ಯಕತೆ ಇಲ್ಲ. ಎಕ್ಸಿಬಿಷನ್ಗೆ ಹೋದ್ರೆ ಏರ್ಗನ್ ಮಕ್ಕಳು ಹೊಡಿತಾ ಇದ್ದಾರೆ. ಇವತ್ತು ಏರ್ಗನ್ ಅಲ್ಲ, ಅಲ್ಲಿ ಅವರಿಗೆ ಕೊಟ್ಟಿರುವಂತದ್ದು ಬಾಂಬ್ ಟ್ರೈನಿಂಗ್ ಕೊಟ್ಟಿರುವಂತಹ ಸಾಧ್ಯತೆ ಇದೆ ಮತ್ತು ರೈಫಲ್ ಟ್ರೈನಿಂಗ್ ಕೊಟ್ಟಿರುವಂತಹ ಸಾಧ್ಯತೆ ಇದೆ. ತ್ರಿಶೂಲವನ್ನ ಯಾವ ರೀತಿ ಚಲಾಯಿಸಬೇಕು ಎಂಬಂತ ಟ್ರೈನಿಂಗ್ ಕೊಟ್ಟಿರುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ತನಿಖೆ ಆಗ್ಬೇಕಂತಲೇ ನಾವು ಆಗ್ರಹಿಸ್ತಾ ಇದ್ದೇವೆ. ಅದು ಮೇ